ಶಿಡ್ಲಘಟ್ಟ ಪ್ರತಿಯೊಂದು ಕಲೆಯಲ್ಲೂ ವಿಶ್ವಕರ್ಮ ಸಮಾಜದ ಅವಿಸ್ಮರಣೀಯ ಕೊಡುಗೆ ಇದೆ ಅಂತ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ವಿಶ್ವಕರ್ಮ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಪ್ರತಿನಿತ್ಯ ಜನರು ಬಳಸುವ ಕರಕುಶಲ ಸಾಮಗ್ರಿಗಳು, ಲೋಹ, ಕಬ್ಬಿಣ, ದೇವರ ವಿಗ್ರಹ, ಚಿತ್ರಪಟಗಳು, ಗೃಹ ಬಳಕೆ ವಸ್ತುಗಳು, ಸ್ಮಾರಕಗಳ ನಿರ್ಮಾಣದ ಕಾರ್ಯದಲ್ಲಿ ವಿಶ್ವಕರ್ಮರ ಕಲೆಯ ಜೀವಂತಿಕೆಯ ಅಸ್ತಿತ್ವವನ್ನು ಇಂದಿಗೂ ಉಳಿಸಿರೋದೇ ಸಾಕ್ಷಿ. ಲೋಕವನ್ನ ವೈಭವೀಕರಿಸುವ ಸಾಂಸ್ಕೃತಿಕ ಪರಂಪರೆ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ವಿಶ್ವಕರ್ಮರ ಕೊಡುಗೆ ಅಪಾರವಾಗಿದೆ ಎಂದರು. ತಹಶೀಲ್ದಾರ್ ಬಿಎನ್ ಸ್ವಾಮಿ ಮಾತನಾಡಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ತಯಾರಿ ಮಾಡಿಕೊಳ್ಳಲು ಅನುವು ಮಾಡಿಕೊಡಿ. ವಿದ್ಯೆಯೇ ಆಸ್ತಿ ಅಂತ ಹೇಳಿದರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿರುವ ಸಮುದಾಯದ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಶ್ರೀ ಕಾಳಿಕಾಂಬ ಕಮಟೇಶ್ವರ ದೇವಾಲಯದಲ್ಲಿ ವಿಶ್ವಕರ್ಮ ಜಯಂತಿ ಪ್ರಯುಕ್ತ ಕುಲ ಬಾಂಧವರಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ಅಮರ ನಾರಾಯಣಾಚಾರಿ, ಕಾಳಿಕಾಂಬ ಕಮಟೇಶ್ವರ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಮುನಿರತ್ನಾಚಾರಿ, ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಗೌರವಾಧ್ಯಕ್ಷ ಜನಾರ್ದನ ಮೂರ್ತಿ, ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್, ಬಗ್ಮುನಿಯಪ್ಪ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ರಾಮಚಂದ್ರ, ನಗರಸಭಾ ಪೌರಾಯುಕ್ತ ಮಂಜುನಾಥ್, ಪಿಎಸ್ಐ ವೇಣುಗೋಪಾಲ್, ಕಾರ್ಯದರ್ಶಿ ಶ್ರೀನಾಥ್, ನಿರ್ದೇಶಕರುಗಳಾದ ಸುಂದರಾಚಾರಿ, ಮಂಜುನಾಥ್, ಜಗದೀಶ್, ಮೋಹನ್, ರಾಘವೇಂದ್ರ, ಮಂಜುಳಾ, ಜಗದೀಶ್, ಗೋಪಿ, ವಸಂತಕುಮಾರ್, ಛಾಯಾ, ರಮೇಶ್, ಜಗದೀಶ್ ಬಾಬು, ತಾಲೂಕಿನ ವಿಶ್ವಕರ್ಮ ಸಮಾಜದ ಕುಲಬಾಂಧವರು ಹಾಜರಿದ್ದರು. ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಸೃಷ್ಟಿಕರ್ತ ಭಗವಾನ್ ಶ್ರೀ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲಾಯಿತು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ವಿಶ್ವಕರ್ಮದ ಜಯಂತಿಯ ಅತ್ಯಂತ ಕಾರಣಕರ್ತ ಸೃಷ್ಟಿಕರ್ತನಾಗಿ ವಿಶ್ವಕರ್ಮ ಬಗ್ಗೆ ಒಂದು ಪ್ರಾಸ್ತಾವಿಕವಾಗಿ ಮತ್ತು ಸಂಪೂರ್ಣ ವಿಷಯವನ್ನು ಪ್ರಧಾನ ಭಾಷಣಕಾರರಾಗಿ ತಿಳಿಸಿಕೊಂಡು ಅವರಿಗೆ ವೇದಿಕೆಗೆ ಆಹ್ವಾನ. ಶ್ರೀ ಗುರುಬೇರವರ ಎಲ್ಲ ನಾಗರಿಕ ಬಂಧುಗಳಿಗೆ ಹಾಗೂ ಮಹಿಳೆಯರಿಗೆ ಎಲ್ಲರಿಗೂ ಸಹ ಬಂಧು ಮಿತ್ರರಿಗೆ ಹಿರಿಯ ನಮ್ಮ ಪತ್ರಿಕಾ ಮಾಧ್ಯಮಗಳ ಫೇಸ್ಬುಕ್ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ರಾಜ್ಯ ಪತ್ರಿಕೆಯ ಅಧ್ಯಕ್ಷರಾಗಿ ಹೋಗ್ತಾರೆ. ಉತ್ತಮ ಅಂಕಗಳನ್ನು ಪಡೆದಿರತಕ್ಕಂಥ ವಿಶ್ವಕರ್ಮ ಜನಾಂಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಇಲ್ಲೋಡಿ ಅದೇ ರೀತಿಯಲ್ಲಿ ಸಮಾಜಕ್ಕೆ ಪ್ರೋತ್ಸಾಹ ಹೆಚ್ಚುವರಿಯಾಗಿ ನಮ್ಮ ಶಾಸಕರು ನೀಡ್ತಾರೆ ಎಂದು ಭರವಸೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಭರವಸೆ ನೀಡಿ ಈಡೇರಿಸಲಿ ಅಂತ ಬಯಸಿ ಅವರಿಗೆ ಧನ್ಯವಾದಗಳನ್ನ ತಿಳಿಸಿಕೊಡ್ತಾರೆ. ಯಾವಾಗಲೂ ನಮ್ಮದು ಸಮಾಜವು ಹಿಂದುಳಿದಿದೆ ಅಂತ ಹೇಳ್ತಾ ನಾವು ಯಾವತ್ತೂ ಹಿಂದುಳಿದಿವಿ. ಯಾವತ್ತೂ ಶಿಕ್ಷಣದಲ್ಲಿ ಹೆಚ್ಚಿಗೆ ಒತ್ತು ಕೊಡ್ತೀವಿ. ಎಲ್ಲ ಸಮಾಜಗಳು ಅಥವಾ ಸಮುದಾಯಗಳು ಮುಂದುವರಿಯಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವರ ಒಂದು ಸಾಧನೆ ಈ ಸಮಾಜಕ್ಕೆ ನೀಡಿದಂತಹ
ಹಲವಾರು ಕೊಡುಗೆಗಳನ್ನ ಸ್ಮರಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೆ ವಿಶ್ವಕರ್ಮ ಜಯಂತಿನ ಆಚರಣೆ ಮಾಡಿದೆ. ನಮ್ಮ ಸುಂದರಾಚಾರ್ಯವರು ಈಗಾಗಲೇ ನಮ್ಮ ವಿಶ್ವಕರ್ಮ ಅವರ ಒಂದು ಹಿನ್ನೆಲೆ ಮತ್ತೆ ಐತಿಹಾಸಿಕ ಒಂದು ನಂಬಿಕೆ ಪ್ರತಿಯೊಂದು ವಿವರವಾಗಿದೆ. ಈಗ ಏನೇ ನಾವು ಆಚರಣೆ ಮಾಡಿದ್ರು ನಮ್ಮ ವಿದ್ಯಾರ್ಥಿ ಬಳಗ ಏನು ಈಗ ಹಲವಾರು ಪ್ರತಿಭಾ ಪುರಸ್ಕಾರಕ್ಕಾಗಿ ಹಾಜರಿದ್ದೀರಿ, ಅವರು ಇವುಗಳನ್ನ ಹೆಚ್ಚು ಅರಿತು ತಮ್ಮ ಶ್ರದ್ಧೆಯನ್ನ ತಮ್ಮ ವಿದ್ಯಾಭ್ಯಾಸದ ಮೂಲಕ ಹೊರಹೊಮ್ಮಬೇಕು. ಎಷ್ಟೋ ಸಮಾಜದಲ್ಲಿ ವೃತ್ತಿ ಅವರ ಕುಲಕಸಬ ಆಗಿದೆ. ಆದರೆ ಇವತ್ತು ಸಮಾಜದಲ್ಲಿ ಏನಾಗಿದೆ, ಅಪ್ಪ ಹಾಕಿದ ಆಲಂಬನ ಅಂತ ಹೇಳಿ ತಂದೆ ತಾಯಿ ನಮ್ಮ ಪೂರ್ವಜರು ಮಾಡಿದಂತಹ ಕುಲಕಸಬನ್ನೇ ನಂಬಿಕೆ ಅದ ಒಂದು ಆಧಾರಿತವಾಗಿ ಮುಂದುವರೆಕೊಂಡು ಹೋಗ್ತಾರೆ. ಆದರೆ ಇವತ್ತು ಎಲ್ಲ ಬೇರೆ ಬೇರೆ ರಂಗದಲ್ಲಿ ಅವರು ವಿದ್ಯಾಭ್ಯಾಸ ಪಡೆದು ಹೆಚ್ಚಿನ ಉನ್ನತ ಹುದ್ದೆಗಳಿಗೆ ಹೋಗಬೇಕು ಅನ್ನೋದು ನನ್ನ ಆಸೆ. ಆಚಾರ್ಯವರು ಮತ್ತೆ ಅವರ ಅಧ್ಯಕ್ಷರೆಲ್ಲ ಬಂದಾಗ ನಾನು ಹೇಳ್ತಿದ್ದೆ, ನಿಮ್ಮ ಮಕ್ಕಳಿಗೆ ಹೆಚ್ಚಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಗೌರ್ಮೆಂಟ್ ಜಾಬ್ಗೆ ಹೆಚ್ಚಿನ ಒತ್ತು ಕೊಡಿ. ಆಗ ಸೌಲಭ್ಯ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಆಯ್ತು, ಎಲ್ಲ ಸಮುದಾಯಗಳಿಗೂ ಸರ್ಕಾರ ಹಲವಾರು ಸೌಲಭ್ಯಗಳನ್ನ ಯೋಜನೆಗಳನ್ನ ನೀಡಿದೆ, ಅವುಗಳನ್ನ ಪಡೆಯೋದ್ರಲ್ಲಿ ತಪ್ಪಿಲ್ಲ. ಆದರೆ ನಮ್ಮ ಮಕ್ಕಳನ್ನ ನಾವು ಆಸ್ತಿ ಮಾಡೋದ್ರಲ್ಲಿ ಎಲ್ಲ ಸೌಲಭ್ಯಗಳು ನಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಹಾಗಾಗಿ ಯಾರು ಇಲ್ಲಿ ನೆರೆದಿದ್ದೀರಾ ಸಮುದಾಯದವರು ತಮ್ಮ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣಕ್ಕೆ ಒತ್ತು ಕೊಡಿ. ಅವರ ಒಂದು ಭವಿಷ್ಯನ ಹೆಚ್ಚಿನ ಉನ್ನತ ಮಟ್ಟದಲ್ಲಿ ನೀವೇ ಅವರನ್ನ ಆಸ್ತಿಯಾಗಿ ಮಾಡಿ. ಆಗ ಮಾತ್ರ ಈ ಸಮಾಜ ಎಲ್ಲ ಸಮುದಾಯಗಳು ಮೇಲಿನ ಪಂಕ್ತಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಶಿಡ್ಲಘಟ್ಟ ತಾಲೂಕು ಆಡಳಿತದಿಂದ ಮಹನೀಯರಾದಂತಹ ಶ್ರೀ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ನಮ್ಮ ಗುರು ವಿಶ್ವಕರ್ಮ ಬಗ್ಗೆ ಅವರ ಒಂದು ಇತಿಹಾಸ, ಸಮುದಾಯ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಅಪಾರ ಕೊಡುಗೆಯನ್ನು ತಮ್ಮ ಗಮನ ತಂದಿದ್ದಾರೆ. ಇವತ್ತು ಈಗ ನಾವೆಲ್ಲ ಕಲಿಯುಗದಲ್ಲಿ ಈ ಕಲಿಯುಗದಿಂದೆ ದ್ವಾಪರಯುಗದಿಂದೆ ತ್ರೇತಾಯುಗ, ಈ ಮೂರು ಯುಗದಲ್ಲಿ ಅತಿ ಹೆಚ್ಚಿನ ಆ ಒಂದು ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಅಂದರೆ ಅದು ವಿಶ್ವಕರ್ಮ ಸಮುದಾಯ ಸೇರಿರ್ತಕ್ಕಂಥ ಎಲ್ಲ ಮಹನೀಯರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ವಿಶೇಷವಾಗಿ ಇವತ್ತು ಏನು ಸುಮಾರು 400-500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಾಲಯಗಳಾಗ್ಬೋದು, ಇವತ್ತು ಪ್ರತಿಯೊಬ್ಬರು ಇವತ್ತು ಅವರು ತಯಾರು ಮಾಡಿರ್ತಕ್ಕಂಥ ಆಭರಣಗಳಾಗ್ಬೋದು, ಇವತ್ತು ದೊಡ್ಡ ಕಚೇರಿಗಳಾಗ್ಬೋದು, ಇವೆಲ್ಲ ಇವತ್ತು ಈ ಸಮಾಜದಲ್ಲಿ ಎಲ್ಲಿ ಕಾರಣ ಆ ವಿಶ್ವಕರ್ಮ ಸಮುದಾಯ ಸೇರಿರ್ತಕ್ಕಂಥವ್ರು. ಅದೇ ರೀತಿ ಏನು ಇವತ್ತು ಈ ಸಮುದಾಯ ಬಹಳಷ್ಟು ಮುಂದುವರಿರ್ತಕ್ಕಂಥ ಸಮುದಾಯ ಅಂತ ಈಗ ನಾವು ಗಮನಿಸ್ತಾ ಬಂದರು. ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ನಾವು ಮೊದಲನೇ ಆದ್ಯತೆ ಶಿಕ್ಷಣಕ್ಕೆ ಕೊಟ್ಟಿದ್ದೇವೆ. ಇವತ್ತು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಅಂತ ಹೇಳಿ ಈಗಾಗಲೇ ಸರ್ಕಾರದಲ್ಲಿ ಒಂದು ಇಲಾಖೆ ಇದೆ. ಸರ್ಕಾರದಿಂದ ಹಲವಾರು ರೀತಿ ನಿಮಗೆ ಯೋಜನೆಗಳನ್ನ ಕೊಡುವಂಥ ಅವಕಾಶ ಇದೆ. ದಯಮಾಡಿ ಈ ಒಂದು ವೇದಿಕೆ ಮುಖಾಂತರ ನಿಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ಬಡವರನ್ನ ಗುರುತಿಸಿ ಈ ಒಂದು ಯೋಜನೆಯಲ್ಲಿ ಬರ್ತಕ್ಕಂಥ ಅನುದಾನಗಳಿಗೆ ತಾವು ಆನ್ಲೈನ್ನಲ್ಲಿ ಅರ್ಜಿ ಹಾಕಿದಾಗ ಅದನ್ನ ಪ್ರಾಮಾಣಿಕತೆಯಿಂದ ತಾವು ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡ್ತಿರೋದು ಸಂದರ್ಭದಲ್ಲಿ ಅದು KS ಆಗ್ಬೋದು, IAS ಆಗ್ಬೋದು, ಇಂಜಿನಿಯರಿಂಗ್ ಆಗ್ಬೋದು, ಅವ್ರಿಗೆ ಏನಾದರೂ ಸಮಸ್ಯೆಗಳಿದ್ದಾಗ ಇಡೀ ಕ್ಷೇತ್ರದಲ್ಲಿ ಇವತ್ತು ಎಲ್ಲ ಸಮುದಾಯಗಳು ಮಕ್ಕಳ ಪರವಾಗಿ ಅವ್ರ ವಿದ್ಯಾಭ್ಯಾಸ ಪರವಾಗಿ ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದೀವಿ, ಮುಂದೆ ಮಾಡ್ತೀವಿ. ತಾವು ವಿದ್ಯಾಭ್ಯಾಸಕ್ಕೆ ಏನು ಅವಶ್ಯಕತೆ ಇರ್ತಂಥ ಸಂದರ್ಭದಲ್ಲಿ ನಮ್ಮ ಮುಖಂಡರು ಅದಕ್ಕೆ ನಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅಂತ ಹೇಳ್ತಾ, ಈ ಒಂದು ವಿಶ್ವಕರ್ಮ ಜಯಂತಿ ನಮ್ಮ ರಾಜ್ಯಕ್ಕಿಂತ ಹೆಚ್ಚಿನಾಗಿ ಈ ಒಂದು ಜಯಂತಿ ವೆಸ್ಟ್ ಬೆಂಗಾಲ್ ಕಲ್ಕತ್ತಾ ಭಾಗದಲ್ಲಿ ನಾವು ಯಾವ ರೀತಿ ಗಣೇಶನ ಹಬ್ಬನ ಆಚರಣೆ ಮಾಡ್ತಾರೆ ಆ ರೀತಿ ಈ ಒಂದು ಜಯಂತಿ ಆಚರಣೆ ಮಾಡ್ತಾರೆ. ಮುಂದೆ ನಮ್ಮ ತಾಲೂಕು ಆಡಳಿತ ಅಧಿಕಾರಿಗಳನ್ನು ಗಮನ ಕೊಡ್ತಕ್ಕಂಥದ್ದು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಮತ್ತು ಎಲ್ಲ ಕಚೇರಿಗಳಲ್ಲಿ ಪ್ರತಿ ಜಯಂತಿಗೆ ಈ ಒಂದು ಆಚರಣೆ ಮಾಡಬೇಕಂತ ಹೇಳಿ ಸಂದರ್ಭದಲ್ಲಿ ಗಮನಕ್ಕೆ ಹೇಳಿದ ಸರ್ಕಾರ ನಾವು ಜನಪ್ರತಿನಿಧಿಗಳಾಗಬಹುದು, ಸರ್ಕಾರಿ ಅಧಿಕಾರಿಗಳಾಗಬಹುದು, ಎಲ್ಲ ಸಮುದಾಯಗಳು ಪರವಾಗಿ ಕೆಲಸ ಮಾಡಿದಾಗ ಮಾತ್ರ
ಈ ಹಿಂದೆ ಈ ಮಹನೀಯರು ಮಾಡಿರ್ತಕ್ಕಂಥ ಒಂದು ಕೆಲಸಗಳಿಗೆ ಒಂದು ಅರ್ಥಪೂರ್ಣ ಸಿಗ್ತದೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಈಗ ಸಂಘಟನೆಗಳನ್ನ ನಾವು ಸುಮಾರು ಎಲ್ಲ ಹೋಬಳಿಗಳಲ್ಲೇ ಓಡಾಡ್ತಿದ್ದೇವೆ. ಸಂಘ ಸಮಸ್ಯೆಗಳು ವಿಶ್ವಕರ್ಮ ಜನಾಂಗದ ತುಂಬಾ ಎದುರಿದ್ದಾರೆ. ನಾವು ಯಾವುದೇ ರಾಜಕೀಯವಾಗಿ ಬೆಳಿಬೇಕಾದ್ರೆ ಫಸ್ಟ್ ನಮ್ಮ ಸಂಘ ಸಮಸ್ಯೆಗಳು ಬೆಳಿಬೇಕು. ನಾವೆಲ್ಲ ಒಂದಾಗಬೇಕು. ಎಲ್ಲ ಹೋಬಳಿಗಳಲ್ಲಿ ಒಂದಾಗಿ ನಮ್ಮ ಈಗ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ನಮ್ಮ ಜನಾಂಗದ ಕುಲಕಸಬುಗಳ ಪಂಚಕಸಬುಗಳಲ್ಲಿ ಯಾವ ರೀತಿ ಸಬ್ಸಿಡಿಗಳನ್ನ ಮತ್ತೊಂದನ್ನು ನಾವು ನಮ್ಮ ಶಾಸಕರ ಹತ್ರ ಮುಂದಿಡಬಹುದು. ಎಲ್ಲ ಹೋಬಳಿಗಳಲ್ಲಿ ಹೋಗ್ತಾ ಇದ್ದೇವೆ. ಇನ್ನೊಂದು ಸಂಘಟನೆಗಳು ಮುಂದುವರ್ತಾ ಇಲ್ಲ. ಎಲ್ಲ ಪ್ರತಿಯೊಬ್ಬರು ಸಂಘ ಅಂದ್ರೆ ಎಲ್ಲ ಇದಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಎಲ್ಲ ಯಾವ ಒಂದಾಗ್ತೀವೋ ಆಗ ಸಂಘ ಸಮಸ್ಯೆಗಳು ನಮ್ಮಲ್ಲಿ ನಮ್ಮ ತಾಲೂಕಲ್ಲಿ ವಿಶ್ವಕರ್ಮ ಜನಾಂಗದವರು ಏನು ಅಂತ ನಮ್ಮ ಶಾಸಕರಿಗೆಲ್ಲ ತಿಳಿಯುತ್ತೆ. ಅವರು ನಾವೇ ಅವರು ಸರಿಯಾಗಿ ಸಂಘ ಸಮಸ್ಯೆಗಳಲ್ಲಿ ಯಾವಾಗ ಇದಕ್ಕೆ ಹೋಗ್ತೀವೋ ಅವ್ರೇನ್ ಮಾಡ್ತಾರೆ, ಎಲ್ಲಪ್ಪ ನಮ್ಮ ಮೇಲೂ ಕೇಳಿದ್ರೆ ಈ ಶಾಸಕರ ಭವನದಲ್ಲಿ ನಾನು ಸುಮಾರು 10ನೇ ಸಲ ಹೋಗಿದ್ದೇನೆ. ಯಾರೇ ಒಂದು ಶಾಸಕರ ಹತ್ರ ಏನ್ ಕೇಳ್ತಿರ್ತಾರಂದ್ರೆ ಕೊಡಿ, ನಾವು ದುರ್ಗಸು ಮಾಡ್ತಿದ್ದೀವಿ ಕೊಡಿ ಅಂತ ಯಾರೊಬ್ರು ಕೇಳ್ತಾನೆ ಇಲ್ಲ. ಯಾಕೆ ಹೇಳಲ್ಲ, ಸಂಘ ಸಮಸ್ಯೆಗಳು ತುಂಬಾ ಇದುಳಿದಿದ್ದೀರಾ. ಹಾಗಾಗಿ ನಾವು ಸಂಘ ಸಮಸ್ಯೆಗಳನ್ನ ಯಾವಾಗ ಅಭಿವೃದ್ಧಿ ಮಾಡ್ಕೊತೀವೋ ಆರೋಪದಲ್ಲಿ ನಾವೆಲ್ಲ ಯಾವಾಗ ಒಂದಾಗ್ತೀವೋ ನಮ್ಮನ್ನು ಗಮನಿಸ್ತಾರೆ. ಅವರು ಗಮನಿಸಿ ಏನಪ್ಪ ಹಿಂದುಳಿದಿದ್ದಾರೆ ನಮ್ಮ ಜನರಿಗೆ, ನಮ್ಮ ಒಂದು ಇದರಲ್ಲಿ ಸರ್ಕಾರದಿಂದ ನಾವು ಏನ್ ಬರುತ್ತೋ ಅದನ್ನ ನಾವು ಸೌಲಭ್ಯಗಳನ್ನು ನಮ್ಮ ಜನರಿಗೆ ಕೊಡೋಣ, ನಮ್ಮ ಜನಕ್ಕೆ ಕೊಡೋಣ ಅಂತ ನಮ್ಮ ಕುಲಕೋಶಗಳ ಬಗ್ಗೆ ಅಭಿಮಾನ ಬರುತ್ತೆ. ಹೀಗಾಗಿ ಎಲ್ಲರೂ ಸಂಘ ಸಮಸ್ಯೆಗಳನ್ನು ಒಟ್ಟಾಗಿ ನಾವು ಒಗ್ಗಟ್ಟಾಗಿದ್ದು ಸಂಘ ಸಮಸ್ಯೆಗಳನ್ನ ನಾವು ಮುಂದುವರಿತೀವೋ ಅವಾಗ ನಮ್ಗೆಲ್ಲ ಒಳ್ಳೆಯದಾಗುತ್ತೆ. ರಾಜಕೀಯವಾಗಿ ಬೆಳಿಬಹುದು. ನಾವು ಅಧಿಕಾರ ನಮ್ಮನ್ನ ಏನಾದರೂ ಒಂದು ಇದರಲ್ಲಿ ರಾಜಕೀಯವಾಗಿ ನಮ್ಮನ್ನು ಬೆಳೆಸಿ ಅಂತ ನಮ್ಮ ಶಾಸಕರು ಕೇಳ್ಬೋದು. ಯಾವ ಬರಲಿಲ್ವೇ ಅವ್ರಿಗೇನೋ ಒಂದು ಅಧಿಕಾರ ಕೊಡೋಣ. ನೋಡಿ, ನಗರಸಭೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 6 ಜನ ಸದಸ್ಯರಿದ್ದಾರೆ. ಚಿಂತಾಮಣಿ 14,000 ಜನ ಹೆಚ್ಚು ಬಂದಿದ್ದಾರೆ. ಇಲ್ಲಿ ನಮ್ಮ ತಾಲೂಕಲ್ಲಿ ಸುಮಾರು 2,800 ಜನ ಇದ್ದಾರೆ. ಯಾಕೆ ಬರ್ತಾ ಇಲ್ಲ? ಉದ್ದೇಶ ಏನು? ಬರಬೇಕು ನಮ್ಮ ಶಾಸಕರ ಹತ್ರ ಬಂದು, ಸರ್ ನಮ್ಮ ಪರಿಸ್ಥಿತಿ ಇದೆ, ನಮ್ಗೆ ಹೆಲ್ಪ್ ಮಾಡಿ, ಈ ತರ ಟೆಕ್ನಾಲಜಿ ಮುಂದುವರಿಯೋದ್ರಿಂದ ನಮ್ಗೆ ಯಾವ ವಸ್ತುಗಳು ಸಬ್ಸಿಡಿಯಲ್ಲಿ ಕೊಡಿಸಿ ಅಥವಾ ಸಹಾಯಧನ ಕೊಡಿಸಿ ಅಂತೆಲ್ಲ ಕೇಳಬೇಕು. ಮಾಡ್ತಾ ಇರೋದನ್ನ ನಮ್ಮ ವಿಶ್ವಕರ್ಮ ಜನಾಂಗದ ಬಡಿಗಾರ ಅಂತ ಒಂದು ಕೃಷಿ ಇರಬೇಕು. ಅವನ್ನ ನಾವು ಮನೆಗೆಲಸ ಅಂತ ಕರಿತೀವಿ. ಅವರಿಗೆ ಬಂದ್ಬಿಟ್ಟು ಕಾಂತ ಶಿಲ್ಪಿ ಅಂತ ಸಹ ಅದನ್ನ ಕರಿತೀವಿ ನಾವು. ಮತ್ತೆ ನಾವು ಅವರ ಒಂದು ಪ್ರಮುಖವಾದ ಒಂದು ಕೆಲಸ ಅಂತ ಹೇಳಿದ್ರೆ ಅವರು ಆ ಒಂದು ಪದ್ಧತಿಯವರು ಸಾಲಗ ಗೋತ್ರದವರು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ವಿಶ್ವಕರ್ಮದಲ್ಲಿ 5 ವೃತ್ತಿಗಳ ಮೂಲಕ ಗೋತ್ರಗಳನ್ನ ಹೇಳಲ್ಪಟ್ಟಿದೆ. ಆ 5 ಗೋತ್ರಗಳು ಪ್ರಮುಖವಾಗಿ ಬರುವಂತದ್ದು ಸಾನಗ ಗೋತ್ರ, ಸನಾತನ ಗೋತ್ರ, ಅಭೋರಸ ಗೋತ್ರ, ಪ್ರತಸ ಗೋತ್ರ, ಸುಪರ್ಣಸ ಗೋತ್ರ ಅಂತ.